ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ಒಂದು ಬ್ಲಾಗ್ ಮಾಡಾಕ್ತಾ ಇದ್ದೀನಿ. ಒಂದು ತಿಂಗಳಾಯಿತು ನಾನು ಬ್ಲಾಗ್ ಮಾಡಿ ಹಾಕಿ. ಸೊ ನನ್ನ ಮರ್ತಿದ್ದೀರಾ? ದಯವಿಟ್ಟು ಯಾರು ಮರಿಬೇಡಿ ಅಂತ ಅಂದ್ಕೊತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮುಂದೆ ಪ್ರತಿದಿನ ಹಾಕೋಕ್ಕಾಗಲಿಲ್ಲ ಅಂದರೆ 2 ದಿನ 3 ದಿವಸಕ್ಕಾದರೂ ಒಂದೊಂದು ಬ್ಲಾಗ್ ಮಾಡಿ ಪೋಸ್ಟ್ ಮಾಡ್ತೀನಿ. ಓಕೆನಾ? ಇದು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ನನಗೆ ಪೋಸ್ಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಎಡಿಟಿಂಗ್ ಎಲ್ಲ ಆಗಿತ್ತು, ಬಟ್ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ. ಸೊ ಹಂಗಾಗಿ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೆಗೆ ಹೋಗಿ ಬರೋ ಅತಿಥಿ. ಬೆಳಗ್ಗೆ ಬಾಗಿಲು ತೆಗೆದ್ರೆ ಸಾಕು ಬಂದುಬಿಡ್ತಾಳೆ. ನಾನು ವಾರ ಇರೋದ್ರಿಂದ ಬಾಗಿಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಕೆಲಸ ಎಲ್ಲ ಸ್ವಲ್ಪ ಮಾಡ್ಕೊತಾ ಇದ್ದೆ. ಇಂದು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಇದ್ದೆ ಅಂದ್ಕೊಳ್ಳಿ. ವೆದರ್ ಎಲ್ಲ ಚೆನ್ನಾಗಿತ್ತು, ಚಳಿ ಆಗುತ್ತೆ ಬೆಳಗ್ಗೆ ಟೈಮ್. ಇವಾಗ ನಮ್ಮ ಕಡೆ ವೆದರ್ ಸ್ವಲ್ಪ ತಣ್ಣಗಿರುತ್ತೆ. ಬೆಳಗ್ಗೆ ಹೇಳಬೇಕು ಅಂದರೆ ಸ್ವಲ್ಪ ಕಷ್ಟ. ಹಾಗಾಗಿ ರಂಗೋಲಿ ಬಿಟ್ಟು ಮನೆ ಹೊರಗಡೆ ಬಂದೆ. ತುಳಸಿ ಕಟ್ಟೆ ಅದನ್ನು ಹಾಗೆ ಒಂದು ರಂಗೋಲಿ ಹಾಕಿದೆ. ನೋಡಿ, ಈಗ ಅಲ್ಲಿ ಮಾತಾಡಿಸಿ ಕಳಿಸಿದ್ದೀನಿ ಆಚೆ ಬಾ ಅಂತ. ಈಗ ಇಲ್ಲಿ ಕಿಟಕಿ ಹತ್ರ ಬಂದವಳೆ. ಅಡುಗೆ ಮನೆ ಕಿಟಕಿ ಇದು. ಇಲ್ಲಿ ಬಂದು ಅಮ್ಮ ಅಮ್ಮ ಅಂತಾಳೆ. ಇವಳ ಕರೆದ್ರೆ ನಾನು ಒಳಗಡೆ ನನಗೆ ಓನರ್ ಆಚೆಗೆ ಹಾಕ್ತಾರೆ, ಅದೊಂದು ಬೇಜಾರು. ಬಟ್ ಇಲ್ಲಿ ಕಿಟಕಿ ಹತ್ರ ಕೂತಿರ್ತಾಳೆ. ಮತ್ತು ನಾನು ಎಲ್ಲೆಲ್ಲಿ ರೂಮ್ ಕಿಟಕಿ ಹತ್ರ ಹಾಲ್ ಕಿಟಕಿ ಇದ್ದರೆ ಹಾಲ್ ಕಿಟಕಿ ಹತ್ರ ಅಲ್ಲಿ ಕೂತ್ಕೊತಾಳೆ. ಅವಳಿಗೆ ಹೆಂಗಾಗುತ್ತೆ ಹಂಗೆ, ಅವಳಿಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಬರ್ತಾಳೆ. ಮನೆ ಒಳಗಡೆನೂ ಒಂದು ಟೈಮ್ ಬರ್ತಾಳೆ. ನಾವು ಜಾಸ್ತಿ ಸೇರಿಸಲ್ಲ, ಕಳಿಸ್ತೀನಿ. ನನಗಿಷ್ಟ, ಬಟ್ ಓನರ್ಗಳು ಬಿಡೋಲ್ಲ, ಬೈತಾರೆ ಓನರ್ಸು. ಸೊ ಹಂಗಾಗಿ ಅವ್ರು ಹೆಂಗೆ ಹೇಳ್ತಾರೆ ಹಂಗಿರ್ಬೇಕಲ್ವ ಅಡುಗೆ ಮನೆ ಇರೋರು. ಅದಕ್ಕೆ ಸೇರಿಸಲ್ಲ. ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು, ಅಡುಗೆ ಕಿಚನ್ದು. ಇವಾಗ ಬೇಗ ಮುಗಿಸ್ಕೊಂಡು ವಾರ ಮಾಡಬೇಕಿತ್ತು. ಶಾಪಿಗೆ ಹೋಗ್ಬೇಕಾಗಿತ್ತು. ಹಂಗಾಗಿ ಆಫೀಸ್ಗೆಲ್ಲ ಹೋಗ್ಬೇಕಲ್ಲ ಅಂತೇಳಿ ಬೇಗ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ. ಗ್ಯಾಸ್ ಒರೆಸಿ, ಪಾತ್ರೆಗಳಿದ್ದು ಸ್ವಲ್ಪ ಇತ್ತು, ತೊಳೆದ್ಬಿಟ್ಟು ಕಸ ಗುಡಿಸಿ ಬೇಗ ಮಾಡ್ಕೊತಾ ಇದ್ದೆ. ನನ್ನ ವೀಡಿಯೋಸ್ಗಳು ಬಂದಿಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಮರ್ತೋಗಿದ್ದೀರಾ ಅಂತ ಅಂದ್ಕೊತೀನಿ ನಾನು. ದಯವಿಟ್ಟು ಮರಿಬೇಡಿ. ನಾನು ಇನ್ಮೇಲೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸ್ವಲ್ಪ ಕಾರಣಗಳಿತ್ತು, ಹಂಗಾಗಿ ನಾನು ವೀಡಿಯೋಸ್ನ ಹಾಕ್ತಾಯಿಲ್ಲ, ಹಾಕಿರಲಿಲ್ಲ. ಇನ್ನು ಮುಂದೆ ಮಿಸ್ ಮಾಡಿದೆ. ದಿನ ಆಗೋಕ್ಕಾಗಲಿಲ್ಲ ಅಂದರೆ 2 ದಿವಸಕ್ಕೊಂದ್ಸಲ ಏನಾದರೂ ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಏನಾದರೂ ಸರಿ, ಡೈಲಿ ರೂಟೀನ್ಸ್, ಕುಕ್ಕಿಂಗ್, ಟ್ರಾವೆಲಿಂಗ್, ಏನಾದರೂ ಸರಿ ಪೋಸ್ಟ್ ಮಾಡ್ತಾ ಇರ್ತೀನಿ. ನಿಮ್ಗೆ ಯಾವುದಾದ್ರೂ ಯಾವ ಥರ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನನಗೆ. ನಾನು ಅದನ್ನು ನೋಡಿ ನಿಮಗೆ ವೀಡಿಯೋಸ್ನ ಮಾಡಾಕ್ತೀನಿ. ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಬಂದು ನೋಡಿದ್ರು ಅಲ್ಲೇ ಕೂತಿದ್ಲು ಅವಳು. ಸರಿ, ಅವಳನ್ನ ಹಂಗೆ ಮಾತಾಡಿಸ್ಕೊಂಡು ಬೇಗ ನನ್ನ ಹಸ್ಬೆಂಡ್ಗೆ